ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಚಪಾತಿನ ಮಾಡ್ಕೊಂಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಅನ್ನಕ್ಕೂ ಕೂಡ ಯೂಸ್ ಮಾಡ್ಕೊಳ್ಳೋ ಅಂಥ ಒಂದು ರಾಜ್ಮಾ ಗ್ರೇವಿನ ನಾನು ಮಾಡ್ಕೊಂಡಿದ್ದೆ. ಆ ರೆಸಿಪಿನ ನಾನಿವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫುಲ್ ಡೇಗೆ ನಾನು ಏನೇನು ಕುಕ್ಕಿಂಗ್ ಮಾಡಿದೆ ಮತ್ತು ತರಕಾರಿ ಕೂಡ ತುಂಬಾ ಜಾಸ್ತಿ ಶಾಪಿಂಗ್ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಮಂಗಳವಾರದ ವಿಡಿಯೋ. ಇಲ್ಲಿ ನಾನು ಕಾಬೂಲ್ ಚೆನ್ನ ಒಂದು ಕಪ್ಪಷ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ. ಅಂದರೆ ಬುಧವಾರ ಕಾಬೂಲ್ ಚೆನ್ನಿಂದ ಒಂದು ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದನ್ನು ನಾನು ಮುಂಚಿತವಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಪ್ ರಾಜ್ಮಾ ಕೂಡ ಈ ಟೈಮಲ್ಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ಥರ ನೆನೆಸಿಟ್ಕೊಳ್ಳೋಕ್ಕೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಮಾತ್ರ ಈ ಥರ ನೆನೆಸಿಟ್ಕೊಂಡು ಮಾಡೋಕ್ಕಾಗತ್ತೆ. ಇದು ಆಲ್ಮೋಸ್ಟ್ 8 to 12 ಅವರ್ ನೆನಿಬೇಕಾಗುತ್ತೆ, ಎರಡೂ ಥರ ಕಾಳುಗಳು ಕೂಡ. ಸೊ ಅದಕ್ಕೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಮಾಡೋ ರೆಸಿಪಿಗಳು ಕೂಡ ಚೆನ್ನಾಗಿರುತ್ತೆ. ಆದರೆ ಈ ಥರ ನಾವು ಕುಕ್ಕಿಂಗೋಸ್ಕರ ತಪಸ್ ಮಾಡೋದಿದೆ ಅಲ್ವಾ, ಅಂದರೆ ಈ ಥರ ನೆನೆಸಿಟ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ತೀವಿ ಅಲ್ವಾ ಡೆಡಿಕೇಟೆಡ್ ಆಗಿ, ಆ ರೆಸಿಪಿಗಳು ಹಾರ್ಟಿಂದ ಮಾಡೋ ಅಂಥದ್ದು ತುಂಬಾ ಖುಷಿ ಕೊಡುತ್ತೆ ಮತ್ತು ತಿನ್ನೋರ್ಗೂ ಕೂಡ ಸಂತೋಷ ಆಗುತ್ತೆ ಅಂತ ಈ ರೆಸಿಪಿಗಳನ್ನು ನಾವು ಅಕೇಶನಲ್ಲಿ ಮಾಡಬೇಕಾಗತ್ತೆ. ಹಾಗೆ ಮಂಗಳವಾರ ಬೆಳಗ್ಗೆ ನಾನು ನನ್ನೆಲ್ಲ ಕೆಲಸಗಳನ್ನು ಅಂದರೆ ರಂಗೋಲಿ ಬಿಡಿಸೋದು, ಪೂಜೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 8 o'clock ಆಗಿತ್ತು. ನಾನಿಲ್ಲಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 3 ಲೀಟ್ರಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಹಾಗೆ ಮುಚ್ಚಿ ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ನಾವು ನೆನೆ ಹಾಕಿದ್ವಲ್ವ ರಾಜ್ಮಾ, ಅದನ್ನು ನಾನು ನೀಟಾಗಿ 3-4 ಟೈಮ್ಸ್ ವಾಶ್ ಮಾಡಿ, ಇದು ಆಲ್ಮೋಸ್ಟ್ 10 ಅವರ್ಸ್ ನೆಂದಿದೆ. ಇದನ್ನು ನಾನು ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಪುಲಾವ್ ಎಲೆ, ಒಂದು ದಪ್ಪ ಕರಿ ಏಲಕ್ಕಿ, ಹಾಗೆಯೇ 1 ಸ್ಪೂನಷ್ಟು ರುಚಿ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ರಾಜ್ಮಾಗೆ 4 ಕಪ್ಪು ನೀರು ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಒಂದು 7 ಅಥವಾ 8 ವಿಷಲ್ಸ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಇದು 12 ಅವರ್ಸ್ ನೆಂದ್ರೂ ಕೂಡ ಅಷ್ಟು ವಿಷಲ್ಸ್ ಬೇಕಾಗುತ್ತೆ. ಹಾಗೆ ಅವೆರಡನ್ನೂ ಒಲೆ ಮೇಲೆ ಇಟ್ಟ ಮೇಲೆ ನಾನು 1.5 ಕಪ್ಪಷ್ಟು ಅಕ್ಕಿನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಅಂದರೆ 1.5 ಪಾವಷ್ಟು. 1-2-3 ಜನಕ್ಕೆ ಇದು ಮಧ್ಯಾಹ್ನ ಮತ್ತು ನೈಟ್ಗೆ ಆಗುತ್ತೆ. ಮಾರ್ನಿಂಗೇ ಮಾಡಿಬಿಟ್ರೆ ಈವ್ನಿಂಗ್ವರೆಗೆ ಟೆನ್ಷನ್ ಇರಲ್ಲ ಅಂತ ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಇವಾಗಲೇ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಅನ್ಪಾಲಿಶ್ಡ್ ಅಕ್ಕಿ, ಮನೆಯಲ್ಲೇ ಮಾಡ್ಕೊಳ್ಳೋ ಅಕ್ಕಿ ಅಲ್ವಾ, ಅಂದರೆ ಲೋಕಲಲ್ಲಿ ತೊಗೊಳ್ಳೋ ಅಕ್ಕಿ. ಅದಕ್ಕೆ ನೀಟಾಗಿ 1-2-3 ಸತಿ ವಾಶ್ ಮಾಡ್ಕೊಳ್ಬೇಕು. ಇಷ್ಟರಲ್ಲಿ ಅಕ್ಕಿ ನೀರು ಕಾದಿತ್ತು. ಇವಾಗ ಅಕ್ಕಿನ 1-2 ಟೈಮ್ಸ್ ವಾಶ್ ಮಾಡಿ ಹಾಗೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಈ ಥರ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಅನ್ನ ಹಳ್ಸೋಗಲ್ಲ ಮತ್ತು ತುಂಬಾ ಚೆನ್ನಾಗಿರುತ್ತೆ, ಮಲ್ಲಿಗೆ ಹೂವು ಥರ. ನೋಡಿ ಈ ಥರ ಇದು ಕುದಿಬೇಕಾದ್ರೆ, ಅಕ್ಕಿ ಹಾಕಿದ್ಮೇಲೆ ನೀರು ಕುದಿಬೇಕಾದ್ರೆ ಈ ಥರ ನೊರೆ ಬರೋದೇನೆಂದರೆ, ನಾವು ಅಕ್ಕಿಯಲ್ಲಿ ಪೌಡರ್ ಇರುತ್ತೆ ಅಲ್ವಾ, ಅದು ಈ ಥರ ನೊರೆ ಬರ್ತಾ ಇರುತ್ತೆ. ಇದನ್ನು ತೆಗೆದ್ರೆ ಅನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಕುಕ್ಕರಲ್ಲಿ ಮಾಡೋ ಅನ್ನಕ್ಕಿಂತ ಈ ಥರ ನಾವು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಸಿತೀವಿ ಅಲ್ವಾ, ಬೇಯಿಸಿ, ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಆದರೂ ಟ್ರೈ ಮಾಡಬೇಕು. ಈ ಥರ ಅನ್ನ ಮಾಡೋದನ್ನು ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಈ ಥರ ಒಂದು ಸತಿ ಮಾಡಿದ್ರೆ ಮತ್ತೆ ನೀವು ಯಾವತ್ತೂ ಕುಕ್ಕರನ್ನು ತಿನ್ನೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಇವಾಗ ಅದನ್ನು ನಾನು ನೀಟಾಗಿ ನೀರೆಲ್ಲ ರಿಮೂವ್ ಮಾಡಿದ್ಮೇಲೆ ಇವಾಗ ಇನ್ನೊಂದು ಸತಿ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನಾದರೂ ಸ್ವಲ್ಪ ನೀರು ಉಳಿದೋಗಿದ್ದರೆ ಅದು ಪೂರ್ತಿಯಾಗಿ ಡ್ರೈ ಆಗಲಿ ಅಂತ ನಾವು ಈ ಥರ ಅನ್ನ ನೀರೆಲ್ಲ ತೆಗೆದ್ಮೇಲೆ ಅನ್ನನ ಈ ಥರ ಬಿಸಿ ಮಾಡ್ಕೊಳ್ಳೋದು. ಅನ್ನನ ಬಿಸಿ ಮಾಡಿ ಒಂದು ಸೈಡಿಗೆ ಇಟ್ಮೇಲೆ ನಾನಿಲ್ಲಿ ರಾಜ್ಮಾ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡೆ. ಇವಾಗ 1 ಇಂಚಷ್ಟು ಚಕ್ಕೆ, 4-5 ಲವಂಗ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಆದಮೇಲೆ 2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಬಿಗ್ ಸೈಜ್ ಈರುಳ್ಳಿಯನ್ನು ಫೈನಲಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಗ್ರೇವಿ ಬೇಸ್ ಆಗಿರುತ್ತೆ. ನಾವು ಚೆನ್ನಾಗಿ ಫೈನಾಗಿ ಹೆಚ್ಕೊಂಡ್ರೆ ಅದು ಗ್ರೇವಿ ಬೇಸಾಗಿ ಚೆನ್ನಾಗಿ ಬರುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ನಾನು ಕ್ವಿಕ್ಕಾಗಿ ಮಾಡೋಕ್ಕೆ ರೆಡಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ, ನೀವು ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂದು 2 ಕಪ್ಪಷ್ಟು ಟೊಮೆಟೊ ಪ್ಯೂರಿ, 3 ಬಿಗ್ ಸೈಜ್ ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿ ಮಾಡ್ಕೊಂಡಿರೋ ಅಂಥದ್ದು. ಇದನ್ನು ಸ್ವಲ್ಪ ಮಿಕ್ಸಿ ಜಾರನ್ನ ಕ್ಲೀನ್ ಮಾಡಿ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಗ್ರೇವಿ ಗಟ್ಟಿ ಆಗ್ತಾ ಬರ್ತಾ ಇರುವಾಗ 1 ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ,
ಹಾಗೆ ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಇದು ಟೇಸ್ಟ್ಗೆ ಬೇಕಂದರೆ ಎಕ್ಸ್ಟ್ರಾ ಕೂಡ ಸೇರಿಸ್ಕೊಳ್ಬೋದು, ಇದು ಹುಳಿ ಅಂಶ ಬರೋದಕ್ಕೆ ಅಷ್ಟೇ. 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ. ನನಗೆ ಗರಂ ಮಸಾಲ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ರುಚಿ ನೋಡಿಕೊಂಡು, ಅಂದರೆ ನಾವು ಕಾಳನ್ನು ಕೂಡ ಬೇಯೋಕ್ಕೆ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ಮಿಶ್ರಣ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು, ಈ ಹಂತದಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ರಾಜ್ಮಾನ ನಾನು ನೀರು ಸಮೇತ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ನಾವು ಕಡಿಮೆ ಹಾಕಿದ್ರೆ ನೋಡಿ ಈ ಥರ ನೀಟಾಗಿ ನೀರು ಕೂಡ ಗಟ್ಟಿಯಾಗಿ, ರಾಜ್ಮಾ ಬೇಯಿಸಿರೋ ನೀರು ಕೂಡ ಗಟ್ಟಿಯಾಗಿರೋದ್ರಿಂದ ಗ್ರೇವಿ ಕೂಡ ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೀರನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ರಾಜ್ಮಾ ಸಮೇತ ನಾನು ಸ್ವಲ್ಪ ಕಾಳನ್ನು ಎತ್ತಿಟ್ಕೊಂಡಿದ್ದೀನಿ ಮ್ಯಾಶ್ ಮಾಡೋದಕ್ಕೋಸ್ಕರ. ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಕಸೂರಿ ಮೇಥಿನ ನಾನು ಕ್ರಷ್ ಮಾಡಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಎತ್ತಿಟ್ಕೊಂಡಿದ್ದಂಥ ರಾಜ್ಮಾ ಕಾಳನ್ನು ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಗ್ರೇವಿ ಥಿಕ್ನೆಸ್ ಬರುತ್ತೆ ಅಂತ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇವಾಗ ರಾಜ್ಮಾ ಗ್ರೇವಿ ರೈಸ್ಗೆ ಮತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ರೆಡಿಯಾಗಿದೆ. ಇವಾಗ ಅನ್ನ ಮತ್ತು ರಾಜ್ಮಾ ಗ್ರೇವಿ ಎರಡೂ ರೆಡಿ ಆದಮೇಲೆ ನಾನು ಚಪಾತಿ ಮಾಡೋಣ ಅಂತ ನೋಡಿ ಈ ಥರ ತೊಗೊಂಡು ಹಿಟ್ಟು ಕಲಸೋಕ್ಕೆ ಅಂತ ಹೋದರೆ, ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ಡಬ್ಬ ಇಡೋ ಜಾಗದಲ್ಲಿ ಚಕ್ಲಿ ಹಿಟ್ಟಿರೋ ಡಬ್ಬ ಇಟ್ಟಿದ್ರು. ಕನ್ಫ್ಯೂಷನ್ ಆಗಿ ಇದನ್ನು ಹಾಕಿ ನೀರು ಉಪ್ಪು ಎಲ್ಲ ಹಾಕಿ ಕಲಸಿದ್ಮೇಲೆ ನನಗೆ ಸ್ಮೆಲ್ ಬಂದಾಗ ಗೊತ್ತಾಯಿತು, ಘಮ ಬಂದಾಗ ಇದು ಚಕ್ಲಿ ಹಿಟ್ಟು ಅಂತ. ನಂತರ ತೊಗೊಂಡೋಗಿ ಅಮ್ಮನಿಗೆ ತೋರಿಸ್ದೆ. ಅಮ್ಮ ಚೆನ್ನಾಗಿ ಬೈದರು, ಜ್ಞಾನ ಎಲ್ಲಿಟ್ಕೊಂಡು ಅಡುಗೆ ಮಾಡ್ತಿದ್ಯಾ ಅಂತ ಬೈಸ್ಕೊಂಡು ಅದನ್ನು ಒಂದು ಸೈಡಲ್ಲಿಟ್ಟು, ಇವಾಗ ಮತ್ತೆ ಚಪಾತಿ ಹಿಟ್ಟನ್ನು ಚೆಕ್ ಮಾಡಿ ತೊಗೊಂಡು ಮತ್ತೆ ನಮಗೆ ಬೇಕಾಗಿರೋ ಅಷ್ಟು ಕಲಿಸ್ಬೇಕಿತ್ತು. ಇದನ್ನು ಕೂಡ ಜಾಸ್ತಿ ಕಲಿಸ್ಬಿಟ್ಟೆ, ಮತ್ತೆ ಬೈಸ್ಕೊಂಡಿದ್ದಾಯಿತು. ಇವತ್ತು ಮಾರ್ನಿಂಗಿಂದ ನಿಜ ನನ್ನ ಟೈಮೇ ಸರಿಗಿಲ್ಲ. ಇದು 3rd ಟೈಮ್ ನಾನಿವಾಗ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಬೈಸ್ಕೊಂಡೆ, ಇದು ಕೂಡ ಜಾಸ್ತಿ ಮಾಡಿದ್ಯಾ ಅಂತ. ಸೊ ಟೈಮ್ ಕೂಡ 10 o'clock ಆಗಿಬಿಟ್ಟಿತ್ತು. ಕ್ವಿಕ್ಕಾಗಿ ನಾನು ಅದನ್ನು ಚಪಾತಿ ಹಿಟ್ಟು ಕಲಿಸ್ಕೊಂಡು ಒಂದು ಈ ಥರ ಬೇಗ ಕ್ವಿಕ್ಕಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಬಂದೆ. ಬಟ್ ಆದ್ರೂ ಇದೆಲ್ಲ ತುಂಬ ಕ್ವಿಕ್ಕಾಗಿ ಆಗೋವಂಥ ಅಡುಗೆಗಳು, ಎಷ್ಟೇ ಬ್ಯುಸಿ ಇದ್ರೂ ಕೂಡ ಮಾಡ್ಕೊಳ್ಬಿಡ್ಬೋದು. ಹಾಗೆಯೇ ಸೈಡಲ್ಲಿ ನಮ್ಮ ಪುಟಾಣಿಗೆ ಈಗ ಆಲ್ಮೋಸ್ಟ್ 6 ಮಂತ್ ಆಗ್ತಾ ಬಂತು ಅಲ್ವಾ, ಅದು ಸರ್ಲಾಕೆಲ್ಲ ಏನಾದರೂ ತಿನ್ಸೋಣ ಅಂತ ಒಂದು ಸೈಡಲ್ಲಿ ನೀರು ಕೂಡ ಬಿಸಿ ಮಾಡಿಕೊಂಡೆ. ಹಾಗೆಯೇ ಚಪಾತಿ ಹೆಂಚು ಕೂಡ ಇಟ್ಟಿದ್ದೆ ಅಲ್ವಾ, ಅದು ಕಾದಿತ್ತು. ಹಾಗೆಯೇ ಕ್ವಿಕ್ಕಾಗಿ ಚಪಾತಿ ಮಾಡ್ಕೊಳ್ತಾ ಹೋದೆ. ಬೇಬಿ ಫೀಡಿಂಗ್ ಕೂಡ ಅಮ್ಮ ಮಾಡಿಬಿಟ್ರಲ್ವ, ಅಂದರೆ ಸೆರ್ಲಾಕೆಲ್ಲ ತಿನ್ನಿಸ್ಬಿಟ್ರಲ್ವ, ಅವಳನ್ನ ಅಮ್ಮ ಮಲಗಿಸ್ತಾಯಿದ್ರು ಬೇಬಿನ. ನಾನು ಚಪಾತಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಬ್ರೇಕ್ಫಾಸ್ಟ್, ಅಷ್ಟರಲ್ಲಿ ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಅವ್ರಿಗೂ ಕೂಡ ನಾನು ಬ್ರೇಕ್ಫಾಸ್ಟ್ನ ಈ ಥರ ಸರ್ವ್ ಮಾಡಿ ಕೊಟ್ಟೆ. ಇದ್ರ ಮೇಲೆ ನಾನು ಫ್ರೆಶ್ ಆಗಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಮಧ್ಯಾಹ್ನ ಇನ್ನೊಂದು ಸತಿ ಬಿಸಿ ಮಾಡ್ತೀವಲ್ವ, ಸೊ ಆವಾಗ ಫ್ರೆಶ್ ಆಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಗ್ರೇವಿ ಪ್ಯಾನ್ಗೆ ಹಾಕ್ಕೊಳ್ಳಿಲ್ಲ. ಹಾಗೆ ಮಧ್ಯಾಹ್ನ ಅಮ್ಮ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಅವ್ರಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಕಾಲ್ದು. ಅಲ್ಲಿಗೆ ಹೋಗಿದಾಗ ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋದರು. ನನಗೆ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಎಮರ್ಜೆನ್ಸಿ ಅಂತ ಅಮ್ಮ ಹೋಗಿಬಿಟ್ರು. ನಾವು ಪ್ಲ್ಯಾನ್ ಮಾಡಿದ್ದೇನೂ ಆಗಲಿಲ್ಲ. ಹಾಗೆಯೇ ಸ್ವಲ್ಪ ವೆಜ್ಜೀಸ್ ಎಲ್ಲ ತೊಗೊಂಡು ಬಂದುಬಿಟ್ರು ಅವರೇ. ನಾವೇನೂ ಹೋಗೋ ಥರ ಇರಲ್ಲ, ಮಗು ಎತ್ಕೊಂಡು ಅಲ್ಲೆಲ್ಲ ಶಾಪಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಮ್ಮ ಒಬ್ಬರೇ ಹೋಗಿ ತೊಗೊಂಡು ಬಂದರು. ಎಲ್ಲ ಥರ ವೆಜ್ಜೀಸ್ನ ಈ ಥರ ಒಂದು ಸತಿ ತೊಗೊಂಡು ಬಂದುಬಿಟ್ರೆ ಮತ್ತೆ ಹೊರಗಡೆ ಹೋಗಬೇಕು ಅಂತ ಇರಲ್ಲ. ಆಮೇಲೆ ನಮ್ಮದು ರಿಮೋಟ್ ವಿಲೇಜ್ ಇರೋದ್ರಿಂದ ಅಷ್ಟು ಟ್ರಾವೆಲ್ ಫೆಸಿಲಿಟೀಸ್ ಕೂಡ ಇರಲ್ಲ. ಮಾರ್ನಿಂಗ್ 2 ಟೈಮಲ್ಲಿ ಬಸ್ ಬರುತ್ತೆ, ಮತ್ತು ಈವ್ನಿಂಗ್ ಕೂಡ 2 ಟೈಮಲ್ಲಿ ಬಸ್ ಬರುತ್ತೆ. ಸೊ ನಾವು ಜಾಸ್ತಿ ಓಡಾಡಬೇಕು ಅಂದರೆ ಆಟೋ ಮೇಲೆ ಡಿಪೆಂಡ್ ಆಗಬೇಕಿರುತ್ತೆ. ಅದಕ್ಕೆ ಅಮ್ಮ ಈ ಥರ ಅವಕಾಶ ಸಿಕ್ಕಿದಾಗ ಎಲ್ಲಾದರೂ ಹೋದರೆ ತೊಗೊಂಡು ಬಂದುಬಿಡ್ತಾರೆ. ಇಷ್ಟೊಂದೆಲ್ಲ ವೆಜ್ಜೀಸ್ ತಂದರೆ ಆಲ್ಮೋಸ್ಟ್ 10-15 ಡೇಸ್ ನಾವು ಮೇಂಟೈನ್ ಮಾಡ್ಕೊಳ್ಬೋದು. ಆಮೇಲೆ ನಾನು ಅಮ್ಮ ಬರೋವರೆಗೂ ಕಾದಿದ್ದೆ ಅಲ್ವಾ, ಸೊ ಅಮ್ಮ ಬಂದು ಸ್ವಲ್ಪ ವೆಜ್ಜೀಸ್ ಎಲ್ಲ ತುಂಬ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರಲ್ವ, ಅದು ಹಾಳಾಗಿಬಿಡುತ್ತೆ ಅಂತ ನಾನು ಜಸ್ಟ್ ಅದನ್ನು ಚೀಲ ಎಲ್ಲ ರಿಮೂವ್ ಮಾಡಿ ಅದನ್ನೆಲ್ಲ ಗಾಳಿ ಆಡೋಕ್ಕೆ ಅಂತ ಇಟ್ಕೊಂಡೆ. ನಂತರ ಅಮ್ಮನಿಗೆ ಊಟ ಬಡಿಸೋಣ ಅಂತ ಅಂದ್ಕೊಂಡು ನಾನಿಲ್ಲಿ ಊಟ ಬಡಿಸ್ಕೊಳ್ತಾ ಇದ್ದೀನಿ. ಅದೇ ರಾಜ್ಮಾ ಗ್ರೇವಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ, ಅಂದರೆ ರಾಜ್ಮಾ ಬೇಯಿಸಿಟ್ಕೊಂಡಿದ್ದಂಥ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಊಟ ಬಡಿಸಿ ಕೊಟ್ಟೆ. ನಾನು ಕೂಡ ಅದೇ ಊಟ ತಿಂದಿದ್ದಾಯಿತು. ಪಾಪು ಮಲಗಿದ್ಲು, ಸೊ ವೆಜ್ಜಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಬಂದೆ. ಈ ಥರ ತಂದಾಗಲೇ ನೀಟಾಗಿ ಇದನ್ನೆಲ್ಲ ಸಪ್ರೇಟ್ ಮಾಡಿ, ಗಾಳಿಲಿ ಕೂಡ ಅದು ತಣ್ಣಗಾಗಿತ್ತು, ಬಿಸಿ ಏನೂ ಇರಲಿಲ್ಲ. ಅಂದರೆ ಬಿಸಿಲಲ್ಲಿ ಚೀಲದಲ್ಲಿ ಕಟ್ಕೊಂಡು ಬಂದಿದ್ರಲ್ವ, ಅದಕ್ಕೆ ಇದನ್ನು ಈ ಥರ ಸಪ್ರೇಟ್ ಮಾಡಿ ಗಾಳಿ ಆಡೋಕ್ಕೆ ಇಟ್ಟಿದ್ದೆ. ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಮತ್ತೆ ಇವಾಗಲೇ ನಾನು ವಾಶ್ ಮಾಡಿ ನೀಟಾಗಿ ಸಪ್ರೇಟಾಗಿ
ಅದನ್ನು ಇನ್ನೊಂದು ಸತಿ ನೀರಿನ ಅಂಶ ಏನೂ ಇಲ್ಲದೇ ಇರೋ ಥರ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಸಪ್ರೇಟ್ ಕವರ್ಗಳಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ನಮಗೆ ಇನ್ಸ್ಟಂಟಾಗಿ ಬೇಕಾದಾಗ ಕ್ವಿಕ್ಕಾಗಿ ನೀರಲ್ಲೇನೋ ನೀಟಾಗಿ ತೊಳಿಬೇಕು ಅಂತ ಇರಲ್ಲ, ಕೈಗೆ ಸಿಗೋ ಥರ ಇಟ್ಕೊಂಡ್ರೆ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ 1 ವೀಕ್ 10 ಡೇಸ್ ಆರಾಮಾಗಿ ಇರ್ಬೋದು ಅಂತ ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ. ಅದು ಮಗು ಮಲಗಿರುವಾಗ ಮಾಡಿಕೊಂಡ್ರೆ ಆರಾಮಿರುತ್ತೆ ಅಂತ ಮೊದಲು ನಾನು ಈ ಥರ ನೀಟಾಗಿ ನೀರಲ್ಲಿ ನೆನೆಸಿ ಒಂದು ಈ ಥರ ಸ್ಟ್ರೈನರ್ಗೆ ಹಾಕ್ಕೊಳ್ತೀನಿ. ನೀರು ಸ್ವಲ್ಪ ಸೋರಿದ್ಮೇಲೆ ಕಾಟನ್ ಬಟ್ಟೆಯ ಮೇಲೆ ಹಾಕಿ ಅದೊಂದು 2 ನಿಮಿಷ ಡ್ರೈ ಆಗ್ತಿದ್ದಂಗೆ ಅದೇ ಕಾಟನ್ ಬಟ್ಟೆಲಿ ಒರೆಸಿ ಸಪ್ರೇಟಾಗಿ ಕವರಲ್ಲಿ ಮಾಡ್ಕೊಂಡು ಬಿಡ್ತೀನಿ. ಇದು ತುಂಬಾ ಈಸಿಯಾಗಿರುತ್ತೆ. ನಮಗೆ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ ತಂದಿದ್ದ ದಿನ, ಬಟ್ ತುಂಬ ಆರಾಮಿದು, ಜಾಸ್ತಿ ಟೆನ್ಷನ್ ಇರಲ್ಲ. ಇಲ್ಲಾಂದರೆ ನಾವೇನಾದ್ರು ಕ್ವಿಕ್ಕಾಗಿ ರೆಸಿಪೀಸ್ ಮಾಡ್ಕೊಳ್ಳೋಕೆ ಹೋದಾಗ ಟಿಫನ್ ಅಥವಾ ಲಂಚ್ ಯಾರಾದರೂ ಗೆಸ್ಟ್ ಬಂದಾಗ ತುಂಬಾ ಗಡಿಬಿಡಿ ಅನಿಸುತ್ತೆ. ನೀವು ಕೂಡ ಇದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇತ್ತೀಚೆಗೆ ಮರುವು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ತುಂಬಾ ಮರ್ತೋಗ್ಬಿಡ್ತೀನಿ. ಅದಕ್ಕೇ ನಾನು ಹಾಗೇ ಒಂದು 2-3 ಸತಿ ಹಾಕಿ ಬಾಯಿಗೆ ಅದು ಮಣ್ಣಿರುತ್ತೆ ಅಲ್ವಾ, ಅದೆಲ್ಲ ಸಿಕ್ಬಿಟ್ಟಿದೆ. ಅದಕ್ಕೆ ನಾನು ಇವಾಗ ಆಲ್ಮೋಸ್ಟ್ ಕೊರೋನಾ ಟೈಮಿಂದನೂ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಈ ಥರ ತೊಟ್ಬಿಡಿಸಿ ಇಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ತುಂಬ ಬೇಗ ಹಣ್ಣಾಗಲ್ಲ ಅಂತ ಹೇಳ್ತಾರೆ, ಮತ್ತು ಬೇಗ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ಮೆಣಸಿನ್ಕಾಯಿನ ನಾನು ಸ್ಟೋರ್ ಮಾಡ್ಕೊಳ್ಬೇಕಾದ್ರೇ ನೀಟಾಗಿ ತೊಟ್ಟೆಲ್ಲ ಬಿಡಿಸಿ ಸ್ಟೋರ್ ಮಾಡ್ಕೊಳ್ತೀನಿ. ಹಾಗೆ ಬೀಟ್ರೂಟಲ್ಲೂ ಮತ್ತು ಆ ಗೆಡ್ಡೆಕೋಸಲ್ಲೂ ಆ ಕಡೆ ಈ ಕಡೆ ಅದು ಬೇರು ಬರುತ್ತಲ್ವ, ಅದನ್ನು ಕೂಡ ನಾವು ನೀಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ ಅದು ಬೇಗ ಬೆಂಡಾಗಲ್ಲ ಅಂತ ಹೇಳ್ತಾರೆ. ಬೇರನ್ನು ನಾವು ಹಾಗೆ ಬಿಟ್ಟಿದ್ರೆ ಬೇಗ ಅದು ಬೆಂಡಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ತೆಗೆದು ಇಟ್ಕೊಳ್ಳೋದಷ್ಟೇ ಈ ಥರ. ಇವಾಗ ಇದನ್ನೆಲ್ಲ ನೀಟಾಗಿ ತೊಳೆದು ಡ್ರೈ ಆಗೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮನೆಯೆಲ್ಲ ಗಲೀಜಾಗಿತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈರುಳ್ಳಿನ ನಾವು ಗಾಳಿ ಆಡೋ ಜಾಗದಲ್ಲೇ ಇಡ್ತೀವಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಈ ಥರ ಹೊರಗಡೆನೆ ಅಂದರೆ ರೆಗ್ಯುಲರಾಗಿ ಶೆಲ್ಫ್ ಕೆಳಗಡೆ ಹಾಕ್ತೀವಲ್ವ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಮಾಡ್ಯುಲರ್ ಕಿಚನ್ ಏನೂ ಅಲ್ಲ, ನಾರ್ಮಲ್ ಕಿಚನ್ನೇ. ಸೊ ನಾವು ಈ ಥರ ಓಪನ್ ಪ್ಲೇಸಲ್ಲೇ ಸರ್ವ್ ಮಾಡ್ಕೊಳ್ತೀವಿ. ಚೀಲಕ್ಕೆ ಕಟ್ಟಿರೋ ದಾರ ಎಲ್ಲ ಹಾಗೇ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಾದರೂ ಎಮರ್ಜೆನ್ಸಿ ಆದಾಗ ಬೇಕಾಗುತ್ತೆ, ಅದೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಟೀ ಕೂಡ ಮುಗಿಸ್ಕೊಂಡ್ವಿ. ನಾನು ಸ್ವಲ್ಪ ಮಗುಗೆ ಫೀಡ್ ಮಾಡ್ತಾ ಇರಬೇಕಾದ್ರೆ ಅಮ್ಮ ಟೀ ಕೊಟ್ಟರು, ಟೀ ಕೂಡ ಮುಗಿಸ್ಕೊಂಡು ಇವಾಗ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಎಲ್ಲ ತರಕಾರಿಗಳಲ್ಲೂ ಮುಂದೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ವೆಜ್ಜಿ ಲೋಡೆಡ್ ಐಟಮ್ಸ್ ಮಾತ್ರ ಟಿಫನ್, ಬ್ರೇಕ್ಫಾಸ್ಟ್, ಲಂಚೆಲ್ಲ ಮಾಡ್ಕೊಳ್ತೀನಿ. ಆ ರೆಸಿಪೀಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ನಿಮಗೂ ಕೂಡ ಅದೇ ಕ್ಯೂರಿಯಾಸಿಟಿ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೆಲ್ಲ ನೀಟಾಗಿ ಕವರ್ ಕಟ್ಟಿ ಆದಮೇಲೆ ಫ್ರಿಜ್ಜೆಲ್ಲ ಒಂದು ಸತಿ ಆರ್ಗನೈಸ್ ಮಾಡಿಕೊಂಡೆ. ಸ್ವಲ್ಪ 1 ವೀಕ್ ಆಲ್ಮೋಸ್ಟ್ ಆಗೋಗ್ಬಿಟ್ಟಿತ್ತು ಫ್ರಿಜ್ ಕಡೆ ನೋಡಿ. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವತ್ತೇ ಎತ್ತಿಟ್ಕೊಂಡೆ. ಹಾಗೆಯೇ ಬೇಬಿಗೆ ಕೂಡ ಅಮ್ಮ ಇನ್ನೊಂದು ಸತಿ ಫೀಡ್ ಮಾಡಿದ್ರು. ನಾನು ಇಲ್ಲಿಂದ ಮುಂದೆ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ನೀವು ಹಾಗೇ ನೋಡ್ತಾ ಇರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್ ಆಯಿತು. ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಅಮ್ಮ ಬರೋದು ಲೇಟ್ ಆಗಿದ್ದರಿಂದ ತುಂಬಾ ಲೇಟ್ ಆಗೋಯಿತು. ಸೊ ನಾನೇನು ಮಾಡಿಕೊಂಡೆ ಅಂದರೆ ಅದು ಕಾಬೂಲ್ ಚೆನ್ನೈಯಿಂದ ಗ್ರೇವಿ ಪಲ್ಯ ಮಾಡ್ಕೊಳ್ಬೇಕು ಅನ್ನೋದು ಅಂದ್ಕೊಂಡಿದ್ದೆ. ನೆನೆ ಹಾಕಿದೆ, ಬಟ್ ಆಗಲಿಲ್ಲ ಅಂತ ಅದನ್ನು ನೀಟಾಗಿ ಇನ್ನೊಂದು ಸತಿ ವಾಶ್ ಮಾಡಿ ಸ್ಟ್ರೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನಾಳೆ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕ್ವಿಕ್ಕಾಗಿ ಈ ಥರ ಬಿಡಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಮ್ಮ ಪಾಪುಗೆ ಫೀಡ್ ಮಾಡೋ
ಅಷ್ಟರಲ್ಲಿ ಈ ಥರ ಸೊಪ್ಪನ್ನ ಕೂಡ ಬಿಡಿಸ್ಕೊಂಡೆ. ಕೊನೆಯಲ್ಲಿ ಅಮ್ಮ ಕೂಡ ಈ ಥರ ಬಿಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು. ಇದನ್ನು ಕೂಡ ಫ್ರಿಜ್ಜಲ್ಲಿ ಇನ್ನೊಂದು ಸತಿ ವಾಶ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಕಾಬೂಲ್ ಚೆನ್ನ ಕೂಡ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಅದನ್ನು ತಣ್ಣಗಾಗೋಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವ್ಲಾಗ್ನ ಶೇರ್ ಮಾಡಿ. ನಿಮ್ಗೆ ಯೂಸ್ ಆಗೋ ಅಂಥದ್ದೇನಾದರೂ ಈ ವ್ಲಾಗಲ್ಲಿದ್ದರೆ ಖಂಡಿತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಯೂಸ್ಫುಲ್ ಟಿಪ್ಸ್ನ ಅಥವಾ ನನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ.